ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಮೇಡಮ್ ಬರಕ್ಕೆ ಹೇಳಿದ್ರಿ? ಯಾಕೆ ಮೇಡಮ್ ಏನು ಮಾತಾಡ್ತಿಲ್ಲ? ಕೃಷ್ಣ, ನೀನ್ ನನ್ನ ಹತ್ರ ಡಬಲ್ ಗೇಮ್ ಮಾಡ್ತಾ ಇಲ್ಲ ತಾನೆ? ಅಯ್ಯೋ, ಇದೇನ್ ಮೇಡಮ್ ಇದ್ದಕ್ಕಿದ್ದಾಗೆ ಹೀಗೆ ಹೇಳ್ತಿದ್ದೀರಾ? ನಾನು ಯಾಕೆ ನಿಮ್ಮ ಹತ್ರ ಡಬಲ್ ಗೇಮ್ ಮಾಡ್ಲಿ? ಅಲ್ಲ, ನಿಮ್ಗೆ ಯಾಕೆ ಈ ಅನುಮಾನ ಬಂತು? ಸುರಭಿ ನೇರವಾಗಿ ನಮ್ಮ ಮನೆಗೆ ಬಂದು ನಮ್ಮ ಮನೆಯವ್ರ ಎದುರುಗಡೆ ನನಗೆ ಚಾಲೆಂಜ್ ಹಾಕ್ಬಿಟ್ಟು ಹೋದ್ಲು. ನನ್ನ ದೃಷ್ಟಿಲಿ ನಾನೇ ತಲೆ ತಗ್ಸೋ ಹಾಗಾಗೋಯ್ತು. ಇಷ್ಟು ದಿನ ಅವಳು ಅನುಭವಿಸಿದಕ್ಕೆಲ್ಲ ನಾನೇ ಕಾರಣ ಅಂತ ಅವಳಿಗೆ ಹೇಗೆ ಗೊತ್ತಾಯ್ತು? ಈ ವಿಚಾರ ನನಗ್ ಬಿಟ್ಟು ಗೊತ್ತಿರೋದೇ ಇಬ್ರಿಗೆ. ಒಂದು ನನ್ನ ತಮ್ಮ ನಕುಲ್ಗೆ, ಅದು ಬಿಟ್ರೆ ನಿನಗೆ. ನಮ್ ತಮ್ಮ ಅಂತೂ ಎಲ್ಲೂ ಬಾಯಿ ಬಿಟ್ಟಿಲ್ಲ. ಇನ್ನು ಉಳಿದಿರೋದು ನೀನು. ವಿಷಯ ಅವಳ ತನಕ ತಲುಪಿದೆ ಅಂದ್ರೆ ಅದು ನಿನ್ನಿಂದ ಮಾತ್ರ ಸಾಧ್ಯ ಅಲ್ವಾ ಕೃಷ್ಣ? ಯಾಕೋ ಹಾಗೆ ನೋಡ್ತಾ ಇದೀಯಾ? ನಿನ್ ಬಂಡವಾಳ ಎಲ್ಲ ಬಯಲಾಯ್ತು ಅಂತನಾ? ಜಯಾಂಜನೇಯ, ಜಯಾಂಜನೇಯ, ಜಯಾಂಜನೇಯ. ಭಯ ಆಗ್ತಿದ್ಯಾ? ಇಲ್ಲ ಮೇಡಮ್, ಮಾತಾಡೋದಕ್ಕೆ ಧೈರ್ಯ ತಗೋತಿದ್ದೀನಿ. ಹಾಗಾದ್ರೆ ತಪ್ಪು ಮಾಡಿದ್ಯಾ ಅಂತಾಯ್ತು. ಅಯ್ಯೋ, ಖಂಡಿತ ನಂಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಮೇಡಮ್. ನೀವು ನಿಮ್ಮ ತಮ್ಮನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೀರೋ ಇಲ್ವೋ ನಂಗೆ ಗೊತ್ತಿಲ್ಲ. ಆದ್ರೆ ನನ್ನ ಕನ್ಸಲ್ಲೂ ಯಾವ ವಿಚಾರನೂ ಕನ್ವರ್ಸೋದಿಲ್ಲ ಮೇಡಮ್. ಅಲ್ಲ, ಇಷ್ಟಕ್ಕೂ ಈ ವಿಚಾರನ ನಾನು ಯಾಕೆ ಸುರಭಿಗೆ ಹೇಳಲಿ? ಹಾಗೊಂದು ವೇಳೆ ನಾನೊಳಗೆ ವಿಚಾರನ ಹೇಳಿದ್ರೆ ನನ್ನ ವಿಷಯನೂ ಹೊರಗೆ ಬರುತ್ತಲ್ವಾ? ನಾನು ಯಾಕೆ ನಿಮ್ಮ ಜೊತೆ ಕೈ ಜೋಡಿಸಿದ್ದೀನಿ ಅಂತ ಅವಳು ಕೇಳಲ್ವಾ ಮೇಡಮ್? ನಾನ್ಯಾಕೆ ನನ್ನ ಗುಂಡಿನ ನಾನೇ ತೋಡ್ಕೊಳ್ಳಿ? ನೀವೇ ಹೇಳಿ. ಬಿಡಿ ಮೇಡಮ್, ನಿಯತ್ತಿಗೆ ಕಾಲ ಇಲ್ಲ. ಬೇಜಾರು ಮಾಡ್ಕೋಬೇಡ ಕೃಷ್ಣ, ನನಗೆ ಹಾಗನ್ನಿಸ್ತು, ಅದಕ್ಕೆ ಕೇಳ್ದೆ. ತಗೋ, ಜ್ಯೂಸ್ ಕುಡಿ. ನನಗೆ ಬೇಡ ಮೇಡಮ್. ಟೀಮ್ ಅಂದಮೇಲೆ ಎಲ್ಲರೂ ಒಂದೇ ಮೇಡಮ್. ಅಲ್ಲಿ ಯಾವತ್ತೂ ಅನುಮಾನ ಬರಬಾರ್ದು. ನಿಜ. ಈ ರೀತಿ ಘಟನೆಗಳು ನಡೆದಾಗೆಲ್ಲ ನಾವೆಷ್ಟು ಸ್ಟ್ರಾಂಗ್ ಆಗಿದ್ದೀವಿ ಅಂತ ನಮಗ್ ಗೊತ್ತಾಗತ್ತೆ. ನೀನ್ ಹೇಳ್ತಾ ಇರೋ ಪಾಯಿಂಟ್ ಅಲ್ಲೂ ಲಾಜಿಕ್ ಇದೆ. ನೀನ್ ಈ ಕೆಲಸ ಮಾಡಿರಲ್ಲ ಅಂತ ಗೊತ್ತಾಗತ್ತೆ. ನಿನ್ ಮನ್ಸಿಗೆ ಏನಾದ್ರೂ ನನ್ನಿಂದ ನೋವಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಕೃಷ್ಣ. ಪರವಾಗಿಲ್ಲ ಬಿಡಿ ಮೇಡಮ್, ಇದೆಲ್ಲ ನನಗೇನು ಹೊಸ್ತಲ್ಲ. ಹೋಗ್ಲಿ ಬಿಡು. ಅವಳು ನನ್ನ ಮನೆಗೆ ಬಂದು ನನ್ನನ್ನೇ ಕೆಣಕ್ಬಿಟ್ಟು ಹೋಗಿದ್ದಾಳೆ. ಅವಳು ಇಲ್ಲಿವರೆಗೂ ಬಂದಿದ್ದಾಳೆ ಅಂದಮೇಲೆ ನಾನು ಅದಕ್ಕೆ ತಕ್ಕ ಉತ್ತರ ಕೊಡ್ಲೇಬೇಕಲ್ವಾ ಕೃಷ್ಣ? ಖಂಡಿತ ಮುಟ್ ನೋಡ್ಕೊಳ್ಳೋ ಹಾಗೆ ಕೊಡ್ಲೇಬೇಕು ಮೇಡಮ್. ಕೊಡ್ತೀನಿ. ಮುಂದೆ ಅವಳು ನಮ್ಮ ಮನೆ ಕಡೆ ತಲೆ ಹಾಕಿ ಮಲ್ಗೋದಕ್ಕೂ ಬೆಚ್ಚಿ ಬೀಳ್ಬೇಕು. ಹಾಗೆ ಕೊಡ್ತೀನಿ. ನೋಡು ಕೃಷ್ಣ, ಇನ್ಮುಂದೆ ಅವಳು ಎಲ್ಲೆಲ್ಲಿ ಹೋಗ್ತಾಳೆ, ಏನೇನ್ ಮಾಡ್ತಾಳೆ, ಯಾರ್ಯಾರನ್ನ ಭೇಟಿ ಮಾಡ್ತಾಳೆ, ಪ್ರತಿಯೊಂದು ವಿಚಾರನೂ ನನಗೆ ಗೊತ್ತಾಗ್ಬೇಕು. ಖಂಡಿತ ಮೇಡಮ್, ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ ಸಿಕ್ಕೇ ಸಿಗುತ್ತೆ. ನನಗೆ ಧಮಕಿ ಹಾಕ್ಬಿಟ್ಟು ಹೋಗಿದ್ದಾಳೆ. ನನ್ನ ಬರೀ ಟಚ್ ಮಾಡಿದ್ದಕ್ಕೆ ಏನೇನೋ ಅನುಭವಿಸಿದ್ಲು. ಇನ್ ನನ್ನ ಮನೆಗೆ ಕಾಲಿಟ್ಟಿದ್ದಾಳೆ ಅಂದ್ರೆ ಸುಮ್ಮನೆ ಬಿಡ್ತೀನ ಕೃಷ್ಣ? ಮುಂದೆ ಇದೆ ಅವಳಿಗೆ ಮಾರಿ ಹಬ್ಬ. ಸುರಭಿನ ಹುಡುಕಿ ಸೋತು ಸುಣ್ಣಾಗಿದ್ದ ನಮಗೆ ಇದ್ದಕ್ಕಿದ್ದ ಹಾಗೆ ಇವಳು ಸ್ಟೇಷನ್ ಬಂದ್ಲು.
ನಾನೇ ಸುರಭಿ ಅನ್ನೋದಕ್ಕೆ ಈ ಮೊಬೈಲ್ ಬಿಟ್ರೆ ಬೇರೆ ಯಾವ ಸಾಕ್ಷಿನೂ ಇಲ್ಲ ಸರ್.